Hello students, let us continue our discussion on the chapter Accounting for Amalgamation. This is the video number 10 on the chapter. Of course, this is the last video on the chapter. As usual in the beginning, let us recall what we were studying in the previous class. ನಾವು ನಮ್ಮ ಹಿಂದಿನ ಕ್ಲಾಸ್ನಲ್ಲಿ ಮಂಗಳೂರು ಯೂನಿವರ್ಸಿಟಿಯ 6ನೇ ಸೆಮಿಸ್ಟರ್ ಬಿಕಾಂ ಪ್ರೋಗ್ರಾಮ್ನ ಏಪ್ರಿಲ್ ಮೇ 2018 ನಲ್ಲಿ ಬಂದಂತಹ ಎಕ್ಸಾಮಿನೇಷನ್ ನ ಕ್ವೆಶ್ಚನ್ ಪೇಪರ್ ನಲ್ಲಿ ಬಂದಿರುವಂತಹ ಒಂದು ಲೆಕ್ಕವನ್ನು ಸಾಲ್ವ್ ಮಾಡಿತ್ತು. ಹಾಗಾದ್ರೆ ಇವತ್ತೇನು ನಾವು ಡಿಸ್ಕಸ್ ಮಾಡ್ತೀವಿ ಅನ್ನೋದಾದ್ರೆ ವಿ ಆರ್ ಗೋಯಿಂಗ್ ಟು ಸಾಲ್ವ್ one more problem from the examination question paper, that too from Mangalore University examination question paper. So ನಾವೇನ್ ಮಾಡೋಣ, ಲೆಕ್ಕ ಒಮ್ಮೆ ಫಸ್ಟ್ ಓದೋಣ. A Limited and B Limited, carrying on business, agreed to amalgamate and form a new company called C Limited. A Limited ಮತ್ತು B Limited ಅನ್ನುವಂತಹ ಎರಡು ಕಂಪನಿಗಳು ಏನು ವ್ಯವಹಾರ ಮಾಡಿಕೊಂಡು ಹೋಗ್ತಾ ಇದ್ದೇವೆ, ಆ ಕಂಪನಿ ಅಮಾಲ್ಗಮೇಟ್ ಆಗುವುದಕ್ಕೆ ಒಪ್ಕೊಳ್ತಾವಂತೆ ಮತ್ತು ಒಂದು ಹೊಸ ಕಂಪನಿ ಆದಂತಹ ಸಿ ಲಿಮಿಟೆಡ್ ಅನ್ನು ಫಾರ್ಮ್ ಮಾಡ್ತಾವಂತೆ. The balance sheets of two companies on the date of transfer were as follows. ಬ್ಯಾಲೆನ್ಸ್ ಶೀಟ್ ಕೊಟ್ಬಿಟ್ಟಿದ್ದಾರೆ ಎರಡು ಕಂಪನಿದು. ಓದೋಣ ಈಗ ಬ್ಯಾಲೆನ್ಸ್ ಶೀಟ್ ಅನ್ನು. ಲಯಬಿಲಿಟೀಸ್, ಶೇರ್ ಕ್ಯಾಪಿಟಲ್, ಈಕ್ವಿಟಿ ಶೇರ್ಸ್ ಆಫ್ rupees 100 each, 6% preference shares of rupees 100 each, general reserve, profit and loss account, 5% debentures, creditors. ನಾವೀಗ ಲಯಬಿಲಿಟೀಸ್ ಅನ್ನು ಅನಲೈಸ್ ಮಾಡೋದು ಅಂತ ಆದ್ರೆ, ಈ ಶೇರ್ಸ್ ಏನಿದೆ ಅದು ಎರಡು ಕ್ಲಾಸಸ್ ಆಫ್ ಶೇರ್ಸ್ ನಮಗೆ ಕಾಣ್ತಾ ಇದೆ. ಒಂದು ಈಕ್ವಿಟಿ ಶೇರ್ಸ್ ಕೂಡ ಇದೆ, ಅದರ ಜೊತೆಯಲ್ಲಿ ಪ್ರಿಫರೆನ್ಸ್ ಶೇರ್ಸ್ ಕೂಡ ಕೊಟ್ಬಿಟ್ಟಿದ್ದಾರೆ. ಅದಲ್ಲದೆ ಇನ್ನೆರಡು ಅಕೌಂಟ್ಗಳು ನೇರವಾಗಿ ನಮ್ಮ ಶೇರ್ ಹೋಲ್ಡರ್ಗೆ ಸಂಬಂಧಪಟ್ಟದ್ದು. ಒಂದು ಜನರಲ್ ರಿಸರ್ವ್, ಇನ್ನೊಂದು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್, ಸ್ಪೆಸಿಫಿಕಲಿ ಟು ದ ಈಕ್ವಿಟಿ ಶೇರ್ ಹೋಲ್ಡರ್ಸ್. Moving on to the other two liabilities, one is 5% debentures, the other one is creditors. Both are the outside liabilities. ಅವೆರಡೂ ಕೂಡ outside liabilities ಆಗ್ತದೆ. Assets ನೋಡೋಣ ಈಗ. Land, plant, furniture, stock, debtors, bank, cash, preliminary expenses. Out of all these assets, I can definitely say that there is one item which is absolutely not an asset. ಅದೊಂದು ಅಸೆಟೇ ಅಲ್ಲ. ಹಾಗಾದ್ರೆ ಅದನ್ನು ನಾವು ಯಾಕೆ ಬರೆದಿದ್ದೀವಿ? Because of it carrying a debit balance, we have written it onto the asset side of the balance sheet. Right now, assets ನ ಅಡಿಯಲ್ಲಿ ನಾವು ಬರೆದಿದ್ದೀವಿ ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್ ಅನ್ನು. ಅದು ಕೂಡ ನಮ್ಮ ಶೇರ್ ಹೋಲ್ಡರ್ಗಳಿಗೆ ಸಂಬಂಧಪಟ್ಟದ್ದು. ಯಾರು? ಈಕ್ವಿಟಿ ಶೇರ್ ಹೋಲ್ಡರ್ಸ್ಗೆ. ಅದನ್ನು ನಾವು ಅವರಿಗೆ ವರ್ಗಾವಣೆ ಮಾಡಬೇಕಾಗುತ್ತೆ. ಸರಿ, ಏನು ಅಡಿಷನಲ್ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ ಅನ್ನುವಂಥದ್ದನ್ನು ಓದ್ತಾ ಬರೋಣ. The terms of agreement were as follows. The purchase consideration consists of the assumption of liabilities of both the companies. ಎರಡು ಕಂಪನಿಯ ಲಯಬಿಲಿಟೀಸ್ ಅನ್ನು ಅದು ಅಸ್ಯೂಮ್ ಮಾಡುತ್ತೆ, ತಕೊಂಡು ಹೋಗುತ್ತೆ ಅಂತ ಅರ್ಥ. The discharge of the debentures in a B Limited at a premium of 5% by the issue of 7% debentures in C Limited. ಏನು ಬಿ ಲಿಮಿಟೆಡ್ ನ ಡಿಬೆಂಚರ್ಸ್ ಇದೆ, ನೀವು ಗಮನಿಸಬೇಕು, 40,000 5% ಡಿಬೆಂಚರ್ಸ್ ಏನಿದೆ ಬಿ ಲಿಮಿಟೆಡ್ ಗೆ ಸಂಬಂಧಪಟ್ಟದ್ದು. ಆ ಡಿಬೆಂಚರ್ಗೆ ಸಂಬಂಧಪಟ್ಟ ಹಾಗೆ ಅವರು ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ದ ಡಿಸ್ಚಾರ್ಜ್ ಆಫ್ ದ ಡಿಬೆಂಚರ್ಸ್ ಇನ್ ಬಿ ಲಿಮಿಟೆಡ್ at a premium of 5% by the issue of 7% debentures in C Limited. ಇದರ ಅರ್ಥ ಏನು ಅಂತ ಹೇಳಿದ್ರೆ, ಬಿ ಲಿಮಿಟೆಡ್ ನಲ್ಲಿ ಇರುವಂತಹ 5% ಡಿಬೆಂಚರ್ಸ್ ಏನಿದೆ 40,000 ರೂಪಾಯಿ ಮೌಲ್ಯದ್ದು, ಅದನ್ನು ಡಿಸ್ಚಾರ್ಜ್ ಮಾಡುತ್ತಂತೆ, ರಿಡೀಮ್ ಮಾಡುತ್ತಂತೆ ಸಿ ಲಿಮಿಟೆಡ್ ಎಟ್ ಎ ಪ್ರೀಮಿಯಂ ಆಫ್ 5%. 5% ಪ್ರೀಮಿಯಂಗೆ ರಿಡೀಮ್ ಮಾಡುತ್ತೆ. 5%ಗೆ ಪ್ರೀಮಿಯಂಗೆ ರಿಡೀಮ್ ಮಾಡ್ತದೆ ಅಂತ ಹೇಳಿದ್ರೆ 40,000ದ 5% ಅಂತ ಹೇಳಿದ್ರೆ ಇಟ್ ಕಮ್ಸ್ ಟು 2,000, ವಿಚ್ ಇಸ್ ದ ಡಿಬೆಂಚರ್ ಪ್ರೀಮಿಯಂ. ಏನು ಪ್ರೀಮಿಯಂ ಇದೆ ಆ ಪ್ರೀಮಿಯಂಗೆ ಕೊಟ್ಟು ರಿಡೀಮ್ ಮಾಡುತ್ತೆ. ಯಾವ ರೀತಿಯಲ್ಲಿ ರಿಡೀಮ್ ಮಾಡುತ್ತೆ? ಬೈ ಇಶ್ಯೂವಿಂಗ್ 7% ಡಿಬೆಂಚರ್ಸ್. 7% ಡಿಬೆಂಚರ್ಸ್ ಅನ್ನು ಸಿ ಲಿಮಿಟೆಡ್ ಅನ್ನು ಇಶ್ಯೂ ಮಾಡುವುದರ ಮೂಲಕ 5% ಡಿಬೆಂಚರ್ಸ್ ಆಫ್ ಬಿ ಲಿಮಿಟೆಡ್ ಅನ್ನೋದನ್ನು ರಿಡೀಮ್ ಮಾಡುತ್ತೆ.
ಬಹಳ ಸ್ಪಷ್ಟವಾಗಿ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಏನು ಅಂತ ಹೇಳಿದ್ರೆ, ಏನು ಡಿಬೆಂಚರ್ಸ್ ಅನ್ನು ಡಿಸ್ಚಾರ್ಜ್ ಮಾಡುತ್ತೆ ಸಿ ಲಿಮಿಟೆಡ್, ಅದು ನಮ್ಮ ಪರ್ಚೇಸ್ ಕನ್ಸಿಡರೇಷನ್ ನ ಭಾಗವಾಗಿ ಬರೋದಿಲ್ಲ. ಪರ್ಚೇಸ್ ಕನ್ಸಿಡರೇಷನ್ ಅಂದ್ರೆ ಏನು? ದ ಅಮೌಂಟ್ ಪೇಯ್ಡ್ ಆರ್ ಪೇಯಬಲ್ ಟು ದ ಶೇರ್ ಹೋಲ್ಡರ್ಸ್. ಶೇರ್ ಹೋಲ್ಡರ್ಸ್ಗೆ ಇರುವಂತಹ ಮೊತ್ತ ಅದು. ಇದು ಡಿಬೆಂಚರ್ ಹೋಲ್ಡರ್ಗೆ ಸಂದಾಯ ಆಗ್ತಾ ಇರುವಂತಹ ಒಂದು ಐಟಮ್ ಇದು ಅಲ್ವಾ. ಹಾಗಾಗಿ ನಾವು ಇದನ್ನು ಏನು ರೀತಿಯಲ್ಲಿ ಟ್ರೀಟ್ ಮಾಡಬೇಕು ಅಂತ ಹೇಳಿದ್ರೆ, ಬಿ ಲಿಮಿಟೆಡ್ ನಿಂದ ಸಿ ಲಿಮಿಟೆಡ್ ಡಿಬೆಂಚರ್ಸ್ ಅನ್ನು ಕೊಂಡು ಹೋಗುತ್ತೆ ಮತ್ತು ತನ್ನ ಕಂಪನಿಯಲ್ಲಿ ಅದು ರಿಡೀಮ್ ಮಾಡುತ್ತೆ ಅಂತ ಎಣಿಸಬೇಕು. ಇಲ್ಲಿಂದ ಕೊಂಡೋಗ್ತದೆ. ತದನಂತರದಲ್ಲಿ ತನ್ನ ಕಂಪನಿಯ ಬಿಸಿನೆಸ್ ನಲ್ಲಿ ಅದು ತನ್ನ ಈ ಡಿಬೆಂಚರ್ಸ್ ಅನ್ನು 5% ಡಿಬೆಂಚರ್ಸ್ ಅನ್ನು 7% ಡಿಬೆಂಚರ್ಸ್ ಅನ್ನು ಇಶ್ಯೂ ಮಾಡುವುದರ ಮೂಲಕ ರಿಡೀಮ್ ಮಾಡುತ್ತೆ. ದಟ್ ಟು ಎಟ್ ಎ ಪ್ರೀಮಿಯಂ ಆಫ್ 5%. ಸರಿಯಲ್ಲ? ನೆಕ್ಸ್ಟ್ ಇನ್ಫಾರ್ಮೇಶನ್ ಹೋಗೋಣ. The issue of 10 equity shares of rupees 10 each at a premium of rupees 2 per share for each preference share held in both the companies. ಎರಡೂ ಕಂಪನಿಯಲ್ಲಿರುವಂತಹ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಗಳಿಗೆ ಸಿ ಲಿಮಿಟೆಡ್ ಏನು ಮಾಡುತ್ತೆ ಅಂತ ಹೇಳಿದ್ರೆ, ಪ್ರತಿ ಒಂದು ಪ್ರಿಫರೆನ್ಸ್ ಶೇರ್ಗೆ ನೋಡಿ ಇಲ್ಲಿ ಕೊಟ್ಟಿದ್ದಾರೆ, ಫಾರ್ ಈಚ್ ಪ್ರಿಫರೆನ್ಸ್ ಶೇರ್ ದ ಕಂಪನಿ ವಿಲ್ ಇಶ್ಯೂ 10 ಈಕ್ವಿಟಿ ಶೇರ್ಸ್. ಪ್ರತಿ ಒಂದು ಪ್ರಿಫರೆನ್ಸ್ ಶೇರ್ಗೆ 10 ಈಕ್ವಿಟಿ ಶೇರ್ಸ್ ಅನ್ನು ಇಶ್ಯೂ ಮಾಡುತ್ತೆ. ಶೇರಿನ ಬೆಲೆ 10 ರೂಪಾಯಿ ಆದರೂ ಕೂಡ ಇಟ್ ಇಶ್ಯೂಸ್ ಎಟ್ ಎ ಪ್ರೀಮಿಯಂ ಆಫ್ rupees 2 ಪರ್ ಶೇರ್. ಅರ್ಥ ಆಯ್ತಲ್ಲ? ನೆಕ್ಸ್ಟ್ ಒನ್ ಅಂದ್ರೆ ಇದು ಪೇಮೆಂಟು ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಗೆ ಸಂಬಂಧಪಟ್ಟ ಪೇಮೆಂಟ್ ಆಯ್ತು. ನಮ್ಮ ಪರ್ಚೇಸ್ ಕನ್ಸಿಡರೇಷನ್ ಭಾಗ ಆಗ್ತದ? ಖಂಡಿತವಾಗಿ ಆಗುತ್ತೆ. ಪರ್ಚೇಸ್ ಕನ್ಸಿಡರೇಷನ್ ಅಂತ ಹೇಳಿದ್ರೆ ಏನು? ದ ಅಮೌಂಟ್ ಪೇಯ್ಡ್ ಆರ್ ಪೇಯಬಲ್ ಟು ದ ಈಕ್ವಿಟಿ ಶೇರ್ ಹೋಲ್ಡರ್ಸ್ ಪ್ಲಸ್ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್. ಎರಡೂ ಕ್ಯಾಟಗರೀಸ್ ಆಫ್ ಶೇರ್ ಹೋಲ್ಡರ್ಸ್ಗೂ ಕೂಡ ಏನ್ ಸಂದಾಯ ಆಗುತ್ತೆ ಅದು ನಮ್ಮ ಪರ್ಚೇಸ್ ಕನ್ಸಿಡರೇಷನ್ ನ ಭಾಗವಾಗುತ್ತೆ. ನೆಕ್ಸ್ಟ್ ಇನ್ಫಾರ್ಮೇಶನ್. ದ ಇಶ್ಯೂ ಆಫ್ 10 equity shares of rupees 10 each at a premium of rupees 2 per share and rupees 22 in cash for each equity share in a limited. ಪ್ರತಿ ಒಂದು ಈಕ್ವಿಟಿ ಶೇರ್ಗೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಇನ್ನೊಮ್ಮೆ ಬೇಕಾದ್ರೆ ಗಮನಿಸಿ. ಫಾರ್ ಈಚ್ ಈಕ್ವಿಟಿ ಶೇರ್ ಇಟ್ ಈಸ್ ಗಿವನ್ ಹಿಯರ್. ಏನ್ ಮಾಡುತ್ತೆ? 10 ಈಕ್ವಿಟಿ ಶೇರ್ಸ್ ಅನ್ನು ಇಶ್ಯೂ ಮಾಡುತ್ತೆ. ದ ಕಂಪನಿ ಇಸ್ ಗೋಯಿಂಗ್ ಟು ಇಶ್ಯೂ 10 equity shares of rupees 10 each at a premium of rupees 2 per share. ಅರ್ಥ ಆಯ್ತು? ಪ್ಲಸ್ ಪ್ರತಿ ಒಂದು ಶೇರ್ಗೆ 22 ರೂಪಾಯಿ ನಗದಲ್ಲಿ ಕೊಡುತ್ತೆ, ಕ್ಯಾಶ್ ಅಲ್ಲಿ ಕೊಡುತ್ತೆ. ಸರಿಯಲ್ಲ? ಅದೇ ರೀತಿ and 5 equity shares of rupees 10 each at a premium of rupees 2 per share and rupees 80 in cash for every equity share in B limited. ಅದು ಎ ಲಿಮಿಟೆಡ್ ಇದ್ದಾಯ್ತು. ಬಿ ಲಿಮಿಟೆಡ್ ಏನ್ ಮಾಡುತ್ತೆ? ಪ್ರತಿ ಒಂದು ಈಕ್ವಿಟಿ ಶೇರ್ಗೆ 5 ಈಕ್ವಿಟಿ ಶೇರ್ಸ್ ಅನ್ನು ಇಶ್ಯೂ ಮಾಡುತ್ತೆ. 10 ರೂಪಾಯಿ ಬೆಲೆ ಬಾಳುವ ಈಕ್ವಿಟಿ ಶೇರ್ ಅನ್ನು 2 ರೂಪಾಯಿ ಪ್ರೀಮಿಯಂಗೆ ಇಶ್ಯೂ ಮಾಡುತ್ತೆ. ಪ್ಲಸ್ ಪ್ರತಿ ಒಂದು ಈಕ್ವಿಟಿ ಶೇರ್ಗೆ 80 ರೂಪಾಯಿ ಕ್ಯಾಶ್ ಅಲ್ಲಿ ಕೊಡುತ್ತೆ. ಸರಿಯಲ್ಲ? ಮೂವಿಂಗ್ ಆನ್ ಟು ದ ನೆಕ್ಸ್ಟ್ ಇನ್ಫಾರ್ಮೇಶನ್. All the assets and liabilities of the two companies were taken over at their book values except that a provision of 5% on debtors. ಎಲ್ಲಾ ಅಸೆಟ್ಸ್ ಎಲ್ಲಾ ಲಯಬಿಲಿಟೀಸ್ ಆಫ್ ಟೂ ಕಂಪನೀಸ್ were taken over at their book values. ಬುಕ್ ವ್ಯಾಲ್ಯೂಸ್ಗೆ ಕೊಂಡೋಗುತ್ತೆ. ಬಟ್ ಸನ್ರಿ ಡೆಟರ್ಸ್ ನ ಮೇಲೆ 5% provision it is going to create. ಅರ್ಥ ಆಯ್ತಲ್ಲ? In order to raise working capital and to pay the purchase consideration, C Limited decided to issue 30,000 equity shares of rupees 10 each at a premium of rupees 2.50 per share. ವರ್ಕಿಂಗ್ ಕ್ಯಾಪಿಟಲ್ ಅನ್ನು ರೈಸ್ ಮಾಡೋದಕ್ಕೋಸ್ಕರ ಮತ್ತು ಪರ್ಚೇಸ್ ಕನ್ಸಿಡರೇಷನ್ ಅನ್ನು ಕೊಡ್ಲಿಕ್ಕೆ ಸಾಧ್ಯ ಆಗಲಿ ಅನ್ನುವಂತಹ ಒಂದು ಕಾರಣದಿಂದ ಸಿ ಲಿಮಿಟೆಡ್ 30,000 ಈಕ್ವಿಟಿ ಶೇರ್ಸ್ ಅನ್ನು ಪಬ್ಲಿಕ್ ಇಶ್ಯೂ ಮಾಡುತ್ತೆ. ಪ್ರತಿ ಶೇರ್ನ ಬೆಲೆ 10 ರೂಪಾಯಿ ಇರುತ್ತೆ. ಬಟ್ ಇಟ್ ಇಶ್ಯೂಸ್ ಅಟ್ ಎ ಪ್ರೀಮಿಯಂ ಆಫ್ rupees 2.50 per share. ಸರಿಯಲ್ಲ? You are required to prepare the realization account and shareholders account in the books of A Limited, show opening balance sheet of C Limited. ಇದು ಮಾಡೋಣ. ಮಾಡುವ ಮೊದಲು ನಮ್ಗೆ ಗೊತ್ತಿದೆ, ಫಸ್ಟ್ ನಾವು ಏನ್ ಮಾಡಬೇಕು? ಪರ್ಚೇಸ್ ಕನ್ಸಿಡರೇಷನ್ ಅನ್ನು ಲೆಕ್ಕಾಚಾರ ಮಾಡಬೇಕು. ನಮ್ಮ ಸಿಲೆಬಸ್ ನ ಪ್ರಕಾರ we have two methods to compute the purchase consideration. One is net asset method, the other one is the net payment method.
ನೆಟ್ ಪೇಮೆಂಟ್ ಮೆಥಡ್ ಅನ್ನು ನಾವು ಯಾವಾಗ ಫಾಲೋ ಮಾಡ್ತೇವೆ ಅಂತ ಹೇಳಿದ್ರೆ when the full payment details are given. ಈ ಲೆಕ್ಕ ನೀವು ಒಬ್ಸರ್ವ್ ಮಾಡಿದ್ರೆ do you think that full information about the payment is given? Exactly, yes. Entire information relating to the payment which is absolutely made as purchase price is given to us. ಕೊಟ್ಬಿಟ್ಟಿದ್ದಾರೆ, ಇಡೀ ಲೆಕ್ಕದಲ್ಲಿ ಕೊಟ್ಬಿಟ್ಟಿದ್ದಾರೆ. ಒಂದು ಪ್ರಿಫರೆನ್ಸ್ ಶೇರ್ಸ್ಗೆ ಏನ್ ಕೊಡ್ತಾರೆ ಅನ್ನುವಂಥದ್ದನ್ನು ಕೊಟ್ಟಿದ್ದಾರೆ, ಈಕ್ವಿಟಿ ಶೇರ್ಗೆ ಏನ್ ಕೊಡ್ತಾರಂತ ಕೊಟ್ಟಿದ್ದಾರೆ. ಬ್ಯಾಲೆನ್ಸ್ ಈ ರೀತಿಯಲ್ಲಿ ಕೊಡುತ್ತೆ, ಬ್ಯಾಲೆನ್ಸ್ ಆ ರೀತಿಯಲ್ಲಿ ಕೊಡುತ್ತೆ ಅನ್ನುವಂಥ ಮಾಹಿತಿ ಕೊಟ್ಟಿಲ್ಲ. ಹಾಗಾಗಿ ಫುಲ್ ಪೇಮೆಂಟ್ ಡಿಟೇಲ್ಸ್ ಕೊಟ್ಟ ಕಾರಣದಿಂದ ನಾವು ಪರ್ಚೇಸ್ ಕನ್ಸಿಡರೇಷನ್ ಅನ್ನು ಲೆಕ್ಕಾಚಾರ ಮಾಡುವಾಗ ವಿ ಹ್ಯಾವ್ ಟು ಗೋ ಬೈ ದ ನೆಟ್ ಪೇಮೆಂಟ್ಸ್ ಮೆಥಡ್. ಮಾಡೋಣ ತಾನೆ? ಎ ಲಿಮಿಟೆಡ್ ಇದನ್ನು ಫಸ್ಟ್ ಮಾಡೋಣ, ಆಮೇಲೆ ಬಿ ಲಿಮಿಟೆಡ್ ಇದಕ್ಕೆ ಹೋಗೋಣ. ಏನ್ ಹೇಳಿದ್ದಾರೆ? ಪ್ರತಿ ಒಂದು ಪ್ರಿಫರೆನ್ಸ್ ಶೇರ್ಗೆ 10 ಈಕ್ವಿಟಿ ಶೇರ್ ಅನ್ನು ಇಶ್ಯೂ ಮಾಡ್ತಾರೆ ಅಂತ ಹೇಳಿದ್ದಾರೆ. ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಟು ಗೆಟ್ ಈಕ್ವಿಟಿ ಶೇರ್ಸ್ ಇನ್ ಸಿ ಲಿಮಿಟೆಡ್, 10 equity shares for each preference share of rupees 10 each, but at a premium of rupees 2 each. 2 ರೂಪಾಯಿ ಪ್ರೀಮಿಯಂ ನಲ್ಲಿ ಇಶ್ಯೂ ಮಾಡುತ್ತೆ. ನೀವು ಬ್ಯಾಲೆನ್ಸ್ ಶೀಟ್ ಅನ್ನು ಗಮನಿಸಿದ್ರೆ ಈಕ್ವಿಟಿ ನಮ್ಮ ಪ್ರಿಫರೆನ್ಸ್ ಶೇರ್ಸ್ 5 ಲಕ್ಷ ರೂಪಾಯಿ ಕ್ಯಾಪಿಟಲ್ ಇದೆ, 100 ರೂಪಾಯಿ ಬೆಲೆ ಬಾಳೋದು ಅಂತ ಹೇಳಿದ್ರೆ 5,000 ಪ್ರಿಫರೆನ್ಸ್ ಶೇರ್ಸ್ ಇದೆ. ಬಿ ಲಿಮಿಟೆಡ್ ನಲ್ಲಿ 2,500 ಪ್ರಿಫರೆನ್ಸ್ ಶೇರ್ಸ್ ಇದೆ. ಈಕ್ವಿಟಿ ಶೇರ್ಸ್ಗೆ ಬಂದಾಗ ಇಲ್ಲೂ ಕೂಡ 100 ರೂಪಾಯಿ ಈಚ್ ಇದೆ ಅಂತ ಹೇಳಿದ್ರೆ ಈಕ್ವಿಟಿ ಶೇರ್ ಕೂಡ 5,000 ಇದೆ ಎ ಲಿಮಿಟೆಡ್ ಇದು, ಬಿ ಲಿಮಿಟೆಡ್ ಇದು 3,000 ಇದೆ. ಸರಿಯಲ್ಲ? ಹಾಗಾಗಿ ಇಲ್ಲಿ ನಾವು ನೇರವಾಗಿ ಅದನ್ನು ಕಂಡುಹಿಡಿಯಬಹುದು. ಪ್ರತಿ ಒಂದು ಪ್ರಿಫರೆನ್ಸ್ ಶೇರ್ಗೆ 10 ಈಕ್ವಿಟಿ ಶೇರ್ಸ್ ಕೊಡ್ತಾರಂತಾದ್ರೆ 5,000ಕ್ಕೆ ಎಷ್ಟು ಅಂತ ನಾನು ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ಇಟ್ ಕಮ್ಸ್ ಟು 50,000. 5,000 into 10, the price will be 12. 10 ಅಲ್ಲ, 10 ರೂಪಾಯಿ ಶೇರ್ನ ಬೆಲೆ ಇದ್ರೂ ಕೂಡ 12 ರೂಪಾಯಿ ಲೆಕ್ಕದಲ್ಲಿ ಕೊಡುತ್ತೆ ಅಂತ ಹೇಳಿದಾಗ 6 lakh rupees ಆಯ್ತು. ಇದೇ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ, ಅಲ್ಲಿರುವಂತಹ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ 5 ಲಕ್ಷ, ಬಟ್ ದ ಕಂಪನಿ ಪೇಸ್ 6 lakhs, ಮೀನ್ಸ್ 1 ಲಕ್ಷ ಪ್ರೀಮಿಯಂ ಆನ್ ರಿಡಂಪ್ಷನ್ ಕೊಟ್ಟಾಗಾಯ್ತು, ವಿಚ್ ಇಸ್ ಅ ಲಾಸ್. 1 ಲಕ್ಷ ಹೆಚ್ಚಿಗೆ ಕೊಟ್ಟಾಗಾಯ್ತು. 5 ಲಕ್ಷ ಕೊಡಬೇಕಾದಲ್ಲಿ 6 ಲಕ್ಷ ಕೊಡ್ತಾ ಉಂಟು ಅಂತ ಹೇಳಿದ್ರೆ 1 ಲಕ್ಷ ಜಾಸ್ತಿ ಸಂದಾಯ ಆಗ್ತಾ ಉಂಟು. ನೆಕ್ಸ್ಟ್ ಈಸ್ to the equity shareholders. It is also given that for every 1 equity share, 10 equity shares of C Limited will be issued. ಅಲ್ಲಿರೋದು 5,000 ಅಂದ್ರೆ ಇದು ಕೂಡ 50,000ನೇ ಆಗ್ತದೆ ಕ್ರಾಸ್ ಮಲ್ಟಿಪ್ಲೈ ಮಾಡಿದಾಗ ಆಫ್ rupees 12, which comes to 6 lakhs. ಅದರ ಜೊತೆಯಲ್ಲಿ ಏನು ಹೇಳಿದ್ದಾರೆ? ಈಕ್ವಿಟಿ ಶೇರ್ holder will also get rupees 22 in cash for each equity share. We know that there are 5,000 equity shares. Each equity share will be given with rupees 22 cash, means 1,10,000 will be the total cash payment that the equity shareholders will get. Totally, I can say that 13,10,000 will be the purchase consideration due to A Limited. Moving on to the note, you know that there are 50,000 equity shares are issued to the preference shareholders and 50,000 equity shares are issued to the equity shareholders of A Limited. You will observe ಮಾಡಿದ್ರೆ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ಗೆ 50,000 ಈಕ್ವಿಟಿ ಶೇರ್ಸ್ ಇಶ್ಯೂ ಮಾಡಿದಾಗ ಆಯ್ತು. ಈಗ ಅದೇ ರೀತಿ ಈಕ್ವಿಟಿ ಶೇರ್ ಹೋಲ್ಡರ್ಗೆ ಎಷ್ಟು ಇಶ್ಯೂ ಮಾಡಿದಾಗ ಆಯ್ತು? 50,000. ಒಟ್ಟಾರೆ 1 ಲಕ್ಷ ಈಕ್ವಿಟಿ ಶೇರ್ಸ್ ಬಿಂಗ್ ಇಶ್ಯೂಡ್ ಆಸ್ ಫಾರ್ ಆಸ್ ದ ನ್ಯೂ ಕಂಪನಿ ಇಸ್ ಕನ್ಸರ್ನ್. ಹೊಸ ಕಂಪನಿ 1 ಲಕ್ಷ ಈಕ್ವಿಟಿ ಶೇರ್ಸ್ ಅನ್ನು ಇಶ್ಯೂ ಮಾಡಿದಾಗ ಆಯ್ತು. ಯಾರಿಗೆ? ಎ ಲಿಮಿಟೆಡ್ಗೆ. ಮೂವಿಂಗ್ ಆನ್ ಟು ದ ಪರ್ಚೇಸ್ ಪ್ರೈಸ್ ಕ್ಯಾಲ್ಕುಲೇಷನ್ ರಿಲೇಟಿಂಗ್ ಟು ದ ಬಿ ಲಿಮಿಟೆಡ್. ಬಿ ಲಿಮಿಟೆಡ್ ನಲ್ಲೂ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಇದ್ದಾರೆ. ಎಷ್ಟಿದ್ದಾರೆ? 2,500 ಇದ್ದಾರೆ. ಅಲ್ಲಿ 2.5 ಲಕ್ಷ ಕ್ಯಾಪಿಟಲ್ ಉಂಟು, 100 ರೂಪಾಯಿ ಬೆಲೆ ಅಂತ ಹೇಳಿದ್ರೆ 2,500 ಆಯ್ತು. ಪ್ರತಿ ಒಂದು ಪ್ರಿಫರೆನ್ಸ್ ಶೇರ್ಗೆ 10 ಈಕ್ವಿಟಿ ಶೇರ್ಸ್ ಇಶ್ಯೂ ಮಾಡ್ತಾರಂತಾದ್ರೆ 2,500ಕ್ಕೆ ಎಷ್ಟು ಅಂತ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ಇಟ್ ವಿಲ್ ಬಿ 25,000 ಆಫ್ rupees 12, which comes to 3 lakh. ಅದರ ಜೊತೆಯಲ್ಲಿ ಈಕ್ವಿಟಿ ಶೇರ್ ಹೋಲ್ಡರ್ಸ್ಗೆ ಎಷ್ಟು ಪೇಮೆಂಟ್ ಆಗ್ತದೆ ಅಂತ ಹೇಳಿದ್ರೆ there are 3,000 ಈಕ್ವಿಟಿ ಶೇರ್ಸ್. ನೆನ್ಪಿಟ್ಕೊಳ್ಳಿ, ಯಾಕೆ 3,000 ಈಕ್ವಿಟಿ ಶೇರ್ಸ್? ದ ಕ್ಯಾಪಿಟಲ್ ಇಸ್ 3 lakh divided by 100, which is 3,000. ಏನ್ ಹೇಳಿದ್ದಾರೆ? ಪ್ರತಿ ಒಂದು ಈಕ್ವಿಟಿ ಶೇರ್ಗೆ 5 ಈಕ್ವಿಟಿ ಶೇರ್ಸ್ ಇಶ್ಯೂ ಆಗುತ್ತೆ ಅಂತ ಹೇಳಿದ್ರೆ ಒಟ್ಟಾರೆ 15,000 ಈಕ್ವಿಟಿ ಶೇರ್ಸ್ ಇಶ್ಯೂ ಮಾಡಿದಾಗ ಆಯ್ತು rupees 12 ರೂಪಾಯಿ ಲೆಕ್ಕದಲ್ಲಿ 1,80,000 ಪ್ಲಸ್ ಪ್ರತಿ ಈಕ್ವಿಟಿ ಶೇರ್ಗೆ 80 ರೂಪಾಯಿ ಕ್ಯಾಶ್ ಪೇಮೆಂಟ್ ಕೂಡ ಆಗುತ್ತೆ. ಅಂದ್ರೆ 3,000 ಇಂಟು 80 ರೂಪಾಯಿ 2,40,000. ಟೋಟಲ್ ಪರ್ಚೇಸ್ ಪ್ರೈಸ್ ವಿಲ್ ಬಿ 7,20,000. Moving on to the total number of shares, equity shares issued by C Limited to the shareholders of B Limited ನೀವು ಲೆಕ್ಕ ಮಾಡೋದು ಅಂತ ಆದ್ರೆ ಒಟ್ಟಾರೆ 25,000 equity shares are issued to the preference shareholders plus 15,000 equity shares are issued to the equity shareholders. Totally
40,000 equity shares are issued to the shareholders of B Limited. ಸರಿಯಲ್ಲ, ಅಲ್ಲಿ 1 ಲಕ್ಷ ಶೇರ್ಸ್ ಅನ್ನು ಇಶ್ಯೂ ಆಗಿದೆ ಎ ಲಿಮಿಟೆಡ್ಗೆ, ಇಲ್ಲಿ 40,000 ಈಕ್ವಿಟಿ ಶೇರ್ಸ್ ಅನ್ನು ಇಶ್ಯೂ ಮಾಡಿದಾಗಾಯ್ತು. ಸರಿಯಲ್ಲ, ಹಾಗಾದ್ರೆ ನಾವೀಗ ಏನ್ ಮಾಡೋಣ, ಲೆಜರ್ ಅಕೌಂಟ್ಸ್ ಅನ್ನು ಒನ್ ಬೈ ಒನ್ ಪ್ರಿಪೇರ್ ಮಾಡ್ತಾ ಹೋಗೋಣ. ಫಸ್ಟ್ ಒನ್ ಈಸ್ ವಿತ್ ದ ಬುಕ್ಸ್ ಆಫ್ ಎ ಲಿಮಿಟೆಡ್. Realization account should be prepared. The assets and liabilities which are taken over should be transferred to the realization account and they should be closed. ಫಸ್ಟ್ ನಾವು ಅಸೆಟುಗಳನ್ನು ವರ್ಗಾವಣೆ ಮಾಡುವ. ಅಲ್ಲಿ ನಾನು ಆಲ್ರೆಡಿ ಬ್ಯಾಲೆನ್ಸ್ ಶೀಟ್ ಅನ್ನು ಅನಲೈಸ್ ಮಾಡುವಾಗ ಹೇಳಿದೆ, ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್ ಒಂದು ಬಿಟ್ಟು ಉಳಿದದೆಲ್ಲವೂ ಅವ್ರು ಕೊಂಡೋಗಿದ್ದಾರೆ ಅಲ್ವಾ, ಹಾಗಾಗಿ ಎಲ್ಲವನ್ನು ನಾವು ರಿಯಲೈಸೇಷನ್ ಅಕೌಂಟ್ಗೆ ವರ್ಗಾವಣೆ ಮಾಡುವ. ರಿಯಲೈಸೇಷನ್ ಅಕೌಂಟ್ ಡೆಬಿಟ್ ಟು ಲ್ಯಾಂಡ್ ಅಕೌಂಟ್, to plant account, to furniture account, to stock account, to debtors account, to bank account, to cash account. ಯಾವ ವ್ಯಾಲ್ಯೂದು? ಇದೆಲ್ಲವೂ ಕೂಡ ಬುಕ್ ವ್ಯಾಲ್ಯೂಸ್. thereby in the balance sheet these accounts are closed. ಈ ಅಕೌಂಟ್ಸ್ ಎಲ್ಲ ಕ್ಲೋಸ್ ಆದಾಗಾಯ್ತು. ಸರಿಯಲ್ಲ, ಅದೇ ರೀತಿಯಲ್ಲಿ there is one liability, outside liability, which should also be closed because it is taken over. Entry in creditors account debit to realization account. So realization account is being credited by creditors 75,000. ಈಗ ನೀವು ಬ್ಯಾಲೆನ್ಸ್ ಶೀಟ್ ಅನ್ನು ಒಬ್ಸರ್ವ್ ಮಾಡಿದ್ರೆ, ವಿ ಹ್ಯಾವ್ ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್ ಅಸೆಟ್ ಸೈಡ್ ನಲ್ಲಿ. ಅದೇ ರೀತಿ ಲಯಬಿಲಿಟಿಗೆ ಬಂದಾಗ ಕ್ಯಾಪಿಟಲ್ ಇದೆ, ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್, ಈಕ್ವಿಟಿ ಶೇರ್ ಕ್ಯಾಪಿಟಲ್, ಜನರಲ್ ರಿಸರ್ವ್ ಅಂಡ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್. ಅದರ್ ಅಕೌಂಟ್ಸ್ ಆರ್ ಕಂಪ್ಲೀಟ್ಲಿ ಕ್ಲೋಸ್ಡ್. ಅದನ್ನು ನಾವು ಅವರ ಅಕೌಂಟಿಗೆ ವರ್ಗಾವಣೆ ಮಾಡುವುದರ ಮೂಲಕ ಮತ್ತೆ ಕ್ಲೋಸ್ ಮಾಡುವ. ಸರಿಯಲ್ಲ, ಈಗ ಅಸೆಟ್ಸ್ ಮತ್ತು ಲಯಬಿಲಿಟೀಸ್ ಕೊಂಡೋದಕ್ಕಾಯ್ತು. ಕೊಂಡೋದಕ್ಕೆ ಪರ್ಚೇಸ್ ಪ್ರೈಸ್ ಡ್ಯೂ ಆಗುತ್ತೆ. ಏನ್ ಎಂಟ್ರಿ? ಸಿ ಲಿಮಿಟೆಡ್ ಅಕೌಂಟ್ ಡೆಬಿಟ್ ಟು ರಿಯಲೈಸೇಷನ್ ಅಕೌಂಟ್. ಸೊ realization account is being credited by C Limited. This is for the purchase price due. A Limited ಗೆ ಎಷ್ಟು purchase price due ಇದೆ? 13,10,000. ಸರಿಯಲ್ಲ. We also know that preference shareholders are given 1 lakh more. 1 ಲಕ್ಷ ಜಾಸ್ತಿ ಕೊಟ್ಟಿದ್ದಾರೆ. ಆ 1 ಲಕ್ಷವನ್ನು ಲಾಸ್ ಆಗಿದೆ, which should be debited to the realization account. In entry, realization account debit to premium on redemption of preference shares account 1 laksha. Let us now close this account. The total of the realization account, when you observe it, debit is more. The debit total is 14,34,900. There is a balance which is a loss because debit is more. This loss is called loss on realization, which should be transferred to the equity shareholders. In entry, equity shareholders account debit to realization account. So realization account is being credited by equity shareholders account 49,900. This is the balancing figure. 1 lakh, that is 14,34,900 total. Moving on to the next account that we should prepare is C Limited account. Let us prepare C Limited account. C Limited account will come only in two cases. One for the purchase price due, the other one is for the receipt of the purchase price. For the purchase price due, the entry will be C Limited account debit to realization account for the purchase price due 13,10,000. This purchase price due is being given by C Limited in the form of equity shares and cash. So we'll be passing the entry equity shares in C Limited bantu bank account debit to C Limited account. So C Limited account is being credited by equity shares in C Limited and by bank account. 12 lakhs total equity shares being issued. 1,10,000 will be the total cash payment that the company gives to A Limited. ಸರಿಯಲ್ಲ, ಹಣ ಬಂದದ್ದಕ್ಕೆ ಎಂಟ್ರಿ ನಾವು ಪಾಸ್ ಮಾಡಿತು. ನೆಕ್ಸ್ಟ್ ಇಸ್ ಟು ಪ್ರಿಪೇರ್ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಅಕೌಂಟ್. ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಅಕೌಂಟ್ ಗಮನಿಸ್ಕೋಬೇಕು. ಒಂದೇ ಐಟಮ್ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಇರೋದು ಅವರಿಗೆ ಸಂಬಂಧಪಟ್ಟದ್ದು. ದಟ್ ಇಸ್ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್. ವಿ ವಿಲ್ ಗಿವ್ ಇಟ್ ಟು ದೆಮ್. ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಅಕೌಂಟ್ ಡೆಬಿಟ್ ಟು ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಅಕೌಂಟ್. ಸೊ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಅಕೌಂಟ್ is being credited by preference share capital account. ಎಷ್ಟು ಅಮೌಂಟ್? 5 ಲಕ್ಷ. We also know that we pay 1 lakh more, which is nothing but the premium. So premium on redemption of preference shares 1 lakh. 6 ಲಕ್ಷ will make the payment. ಅವರಿಗೆ ನಾವು ಯಾವ ರೀತಿಯಲ್ಲಿ ಪೇಮೆಂಟ್ ಮಾಡ್ತೇವೆ? We make the payment by giving them the equity shares in C Limited. ಏನ್ ಎಂಟ್ರಿ? Preference shareholders account debit to equity shares in C Limited account 6 lakhs.
Thereby, preference shareholders account is closed. Moving on to the next account is the equity shareholders account. Equity shareholders account ಗೆ ಏನಾಗಿದೆ ಗಮನಿಸಿಕೊಳ್ಳಬೇಕು ನೀವು. ಅವರಿಗೆ ಸಂಬಂಧಪಟ್ಟ ಐಟಮ್ಗಳನ್ನೆಲ್ಲ ನಾವು ವರ್ಗಾವಣೆ ಮಾಡೋಣ. ಲಯಬಿಲಿಟಿ ನಲ್ಲಿ 3 ಇದೆ. ಒಂದು ಈಕ್ವಿಟಿ ಶೇರ್ ಕ್ಯಾಪಿಟಲ್ ಅಕೌಂಟ್, ಜನರಲ್ ರಿಸರ್ವ್ ಅಕೌಂಟ್, ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್. ಎಂಟ್ರಿ ಪಾಸ್ ಮಾಡುವ, ಅದನ್ನು ಅವರಿಗೆ ವರ್ಗಾವಣೆ ಮಾಡುವ. ಈಕ್ವಿಟಿ ಶೇರ್ ಕ್ಯಾಪಿಟಲ್ ಅಕೌಂಟ್ ಡೆಬಿಟ್, general reserve account debit, profit and loss account debit. This is closed now. All the 3 accounts are closed. By it should be credited to equity shareholders account. So to equity shareholders account. So equity shareholders account is being credited by equity share capital account, by general reserve, by profit and loss account. I have given all the entry, all the items, all the amount I have written there. One more account is pending there onto the assets. That is preliminary expenses. We will be posting that even to the shareholders account. So equity shareholders account debit to preliminary expenses account 5500. By passing this entry, balance sheet becomes empty. Balance sheet ಖಾಲಿ ಆಯಿತು. ಎಲ್ಲವನ್ನು ನಾನು ಕ್ಲೋಸ್ ಮಾಡಿಬಿಟ್ಟೆ. Next is, we know that ರಿಯಲೈಸೇಷನ್ ಅಲ್ಲಿ ಲಾಸ್ ಆಗಿತ್ತು, ನಾನು ಅದನ್ನು ಈಕ್ವಿಟಿ ಶೇರ್ ಹೋಲ್ಡರ್ಗೆ ಕೊಡಬೇಕು. ಈಕ್ವಿಟಿ ಶೇರ್ ಹೋಲ್ಡರ್ಸ್ ಅಕೌಂಟ್ ಡೆಬಿಟ್ ಟು ರಿಯಲೈಸೇಷನ್ ಅಕೌಂಟ್, ಲಾಸ್ ಆನ್ ರಿಯಲೈಸೇಷನ್ 49,900. Nothing else. We will be closing the account. Total is 8,15,8,15. There is a balance of 7,10,000. ಅದನ್ನು ಅವರಿಗೆ ಇಶ್ಯೂ ಕೊಡ್ತೇವೆ ನಾವೀಗ. ಕೊಡ್ಲಿಕ್ಕೆ ನಮ್ಮ ಬಳಿಯಲ್ಲಿ ಏನುಂಟು? ಈಕ್ವಿಟಿ ಶೇರ್ಸ್ ಇನ್ ಸಿ ಲಿಮಿಟೆಡ್ ಉಂಟು, ಮತ್ತೆ ಹಣ ಉಂಟು. ಏನೇನ್ರಿ? ಈಕ್ವಿಟಿ ಶೇರ್ ಹೋಲ್ಡರ್ಸ್ ಅಕೌಂಟ್ ಡೆಬಿಟ್ ಟು ಈಕ್ವಿಟಿ ಶೇರ್ಸ್ ಇನ್ ಸಿ ಲಿಮಿಟೆಡ್ ಅಕೌಂಟ್ ಟು ಬ್ಯಾಂಕ್ ಅಕೌಂಟ್. The entry being passed. Equity shareholders account is also closed. Thereby, books of A Limited are closed. Moving on to the opening journal entries which are being asked. Actually, we are asked to prepare the opening balance sheet directly, but to give you additional information, I have passed the opening journal entries. Opening journal entry pass ಮಾಡೋಣ. In the books of C Limited, which is a transferee company, the first entry will be for the purchase price due. Entry: purchase, business purchase account debit to liquidators of A Limited 13,10,000, to liquidators of B Limited 7,20,000. The amount due to the liquidators of A Limited. Entry for the purchase price due. Next is for making the settlement of the purchase price. By passing this entry, liquidators of A Limited and B Limited should be closed. That's why we should debit them. Liquidators of A Limited account debit 13,10,000. Liquidators of B Limited account debit 7,20,000. To equity share capital account. I already told you how many shares we are issuing. We are issuing totally 1,40,000 shares of rupees 10 each, which comes to 14 lakh. To secure it, we should raise to the extent of the face value of the share, rupees 10 only. You might say that, sir, 2 rupees extra we got there. No, you have to credit that to 2 rupees to the securities premium. That's why to securities premium account 1,40,000 into rupees 2,80,000, and we make the payment in the form of cash also to bank account. To A company 5,000 shares into rupees 22 plus, to B company it is 3,000 into 80, totally 3,50,000. 1,10,000 to the A company shareholders and 2,40,000 rupees to the equity shareholders of B Limited. Totally, by passing this entry, liquidators of A Limited account is closed. Moving on to the next entry is for the incorporation of the assets and liabilities taken over and closing the business purchase. ಇಲ್ಲಿ ನಾವು ನೋಡಿ business purchase ಅನ್ನು ಡೆಬಿಟ್ ಮಾಡಿದ್ದು, ಅದನ್ನು ಕ್ಲೋಸ್ ಮಾಡಬೇಕು. ಈ ಎಂಟ್ರಿಯಲ್ಲಿ ಪಾಸ್ ಮಾಡೋಣ. ಎಂಟ್ರಿ ಗುಡ್ ವಿಲ್ ಅದು ಬ್ಯಾಲೆನ್ಸಿಂಗ್ ಫಿಗರ್ ಆದ್ರಿಂದ ನಾನು ಮತ್ತೆ ಹೇಳ್ತೇನೆ. ಅದನ್ನು ಬ್ಯಾಲೆನ್ಸಿಂಗ್ ಫಿಗರ್ ಹೇಗೆ ಬಂತು ಅಂತ ಮತ್ತೆ ಹೇಳ್ತೇನೆ. ಕೊಂಡೋದ ಅಸೆಟ್ಸ್ ಅನ್ನೆಲ್ಲ ಲಿಸ್ಟ್ ಮಾಡಿ ಬರೆಯೋಣ. ಲ್ಯಾಂಡ್ ಅಕೌಂಟ್ ಡೆಬಿಟ್, ಎರಡು ಕಂಪನಿಯ ಟೋಟಲ್. ಪ್ಲಾಂಟ್ ಅಕೌಂಟ್ ಡೆಬಿಟ್, ಫರ್ನಿಚರ್ ಅಕೌಂಟ್ ಡೆಬಿಟ್, stock account debit, debtors account debit, bank account debit, cash account debit. Remember, the assets all are taken over at the book value except debtors. Debtors are taken at a reduced valuation, 5% RBD being created. That being mentioned here. To RBD account, which is 5% of the total debtors, 80,600, 4,030. To 5% debenture account, 42,000. Though the value was 40,000, but we are taking it at 42,000. ಅದರ ವ್ಯಾಲ್ಯೂ 5,000 ಇದ್ರು ನಾವು ತಗೊಂಡು ಹೋಗ್ತಾ ಇರೋದು 42,000ಕ್ಕೆ. 2,000 ಪ್ರೀಮಿಯಂ ಕೊಡುವ ಕಾರಣದಿಂದ. To creditors account 1,10,000, to business purchase account 20,30,000.
being the entry for the incorporation of assets and liabilities taken over. ಇದು ಹೇಗೆ ಬಂತು ಅಂತ ಹೇಳಿದ್ರೆ ಇದರ ಟೋಟಲ್ ಮೈನಸ್ ಇದಿಷ್ಟರ ಟೋಟಲ್ ಮಾಡಿದಾಗ ಏನು ಬ್ಯಾಲೆನ್ಸಿಂಗ್ ಫಿಗರ್ ಬರುತ್ತೆ ಅದುವೇ ನಮ್ಮ ಗುಡ್ ವಿಲ್ ಆಗ್ತದೆ. ದಟ್ ಐ ಹ್ಯಾವ್ ಮೆನ್ಷನ್ಡ್ ಹಿಯರ್ ಆಸ್ ಬ್ಯಾಲೆನ್ಸಿಂಗ್ ಫಿಗರ್. ರಿಮೆಂಬರ್ ಇಟ್. ನೆಕ್ಸ್ಟ್ ವಿ ನೋ ದಟ್ to allow the company to have some cash to pay the purchase consideration ಮತ್ತು ವರ್ಕಿಂಗ್ ಕ್ಯಾಪಿಟಲ್ ರೈಸ್ ಆಗಲಿ ಅನ್ನುವಂಥ ದೃಷ್ಟಿಯಿಂದ 30,000ದಷ್ಟು ಈಕ್ವಿಟಿ ಶೇರ್ಸ್ ಅನ್ನು ಕಂಪನಿ ಇಶ್ಯೂ ಮಾಡುತ್ತೆ. ಸರಿಯಲ್ಲ, 10 ರೂಪಾಯಿ ಬೆಲೆ ಬಾಳುವಂಥದ್ದನ್ನು 2.5 ರೂಪಾಯಿ ಪ್ರೀಮಿಯಂ ಲೆಕ್ಕದಲ್ಲಿ ಇಶ್ಯೂ ಮಾಡುತ್ತೆ. ಸೊ ಬ್ಯಾಂಕ್ ಅಕೌಂಟ್ ಡೆಬಿಟ್ 30,000 ಇಂಟು 12.5 10 ರೂಪಾಯಿ ಪ್ಲಸ್ 2.5 ರೂಪಾಯಿ ಪ್ರೀಮಿಯಂ 3,75,000. ಅದರಲ್ಲಿ ಕ್ಯಾಪಿಟಲ್ ಎಷ್ಟು? ಟು ಈಕ್ವಿಟಿ ಶೇರ್ ಕ್ಯಾಪಿಟಲ್ 30,000 ಇಂಟು 10 3 lakh. ಟು ಸೆಕ್ಯೂರಿಟಿ ಪ್ರೀಮಿಯಂ ಅಕೌಂಟ್ ಎಷ್ಟು? 75,000. ಅರ್ಥ ಮಾಡ್ಕೊಳ್ಳಿ. being the entry for the fresh issue made at a premium. ಹೇಗೆ ಬಂತು ನಾನು ಇಂಡಿಕೇಟ್ ಮಾಡಿದೆ. Next is for redeeming the old debentures by issuing new debenture carrying 7% rate of interest. Closing the old debenture becomes 5% debenture account debit 42,000 to 7% debenture account 42,000. Thereby 5% debenture account is closed, 7% debenture will come in the balance sheet liabilities. So we will prepare the opening balance sheet of C Limited. Liabilities, share capital, equity shares of rupees 10 each to A Limited and B Limited. ಒಟ್ಟು ನಾವು 1,40,000 ಇಶ್ಯೂ ಮಾಡಿತ್ತು, ಪ್ಲಸ್ ಹೊಸ ಪಬ್ಲಿಕ್ಕಿಗೆ 30,000 ಈಗ ತಾನೇ ಇಶ್ಯೂ ಮಾಡಿತ್ತು. ಒಟ್ಟಾರೆ 1,70,000 ಈಕ್ವಿಟಿ ಶೇರ್ಸ್ ಆಫ್ rupees 10 each, 17 lakh ಆಗ್ತದೆ. ಸೆಕ್ಯೂರಿಟಿ ಪ್ರೀಮಿಯಂ 2,80,000 ಎ ಲಿಮಿಟೆಡ್ ಮತ್ತು ಬಿ ಲಿಮಿಟೆಡ್ಗೆ ಇಶ್ಯೂ ಆದದ್ದು 1,40,000 ಇಂಟು rupees 2,80,000 ಪ್ಲಸ್ 75,000 ಫ್ರೆಶ್ ಇಶ್ಯೂ ಮಾಡುವಾಗ 2.5 ರೂಪಾಯಿ ಲೆಕ್ಕದಲ್ಲಿ ಇಶ್ಯೂ ಮಾಡಿತಲ್ಲ 30,000ಕ್ಕೆ, ಅದು ಒಟ್ಟಾರೆ 3,55,000 ಆಗ್ತದೆ. 7% ಡಿಬೆಂಚರ್ 42,000, 5% ಡಿಬೆಂಚರ್ ಹೋಯ್ತು. ಈಗ ಅದರ ಬದಲಿಗೆ 7% ಡಿಬೆಂಚರ್ ಬಂತು 42,000. ಕ್ರೆಡಿಟರ್ಸ್ ಇದು ಎರಡೂ ಕಂಪನಿದು ಸೇರಿ 1,10,000. Moving on to the assets, goodwill should be written first. 1,01,130, land 7,20,000, plant 9,18,000, furniture 1,13,000, stock 1,33,500, debtors 80,600. There was a provision of 5%, 4,030. When you minus it, it will be 76,570. Bank 1,34,500. Remember, this is the bank balance carried plus 3,75,000 being the fresh issue made and received 30,000 shares. ಹೊಸ ಶೇರ್ಸ್ ಏನು ಇಶ್ಯೂ ಮಾಡಿದ ಅದರಿಂದ ಬಂದದ್ದು. 3.5 ಲಕ್ಷ ನಾವು ಎ ಲಿಮಿಟೆಡ್ ಮತ್ತು ಬಿ ಲಿಮಿಟೆಡ್ಗೆ ಪೇಮೆಂಟ್ ಮಾಡಿದ್ದು. ಬಂದ ಬ್ಯಾಲೆನ್ಸು ಫೈನಲ್ ಆಗಿ 1,34,500. ಕ್ಯಾಶ್ ಎರಡು ಕಂಪನಿದು ಸೇರಿ 10,300. ಒಟ್ಟು ಸೇರಿ ಬ್ಯಾಲೆನ್ಸ್ ಶೀಟ್ ಟೋಟಲ್ ವಿಲ್ ಬಿ 22,07,000. ಅರ್ಥ ಆಯ್ತು ತಾನೇ ನಾನು ಹೇಗೆ ಮಾಡಿದೆ ಅಂತ? ಐ ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್ ದ ಎಂಟೈರ್ ಚಾಪ್ಟರ್ ಆಸ್ ವೆಲ್. ಥ್ಯಾಂಕ್ ಯು ವೆರಿ ಮಚ್.